ಭೂತಕಾಲದಲ್ಲಿ ನೆಲೆಸಬೇಡಿ, ಭವಿಷ್ಯದ ಕನಸು ಕಾಣಬೇಡಿ. ಪ್ರಸ್ತುತ ಕ್ಷಣದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ. ಪ್ರತಿದಿನ ಬೆಳಿಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ. ಇಂದು ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯವಾದುದು. ನಿಮ್ಮ ಕೋಪಕ್ಕೆ ಶಿಕ್ಷೆಯಾಗುವುದಿಲ್ಲ, ನಿಮ್ಮ ಕೋಪದಿಂದ ನೀವು ಶಿಕ್ಷೆಗೆ ಒಳಗಾಗುತ್ತೀರಿ. ತೊಂದರೆ ಏನೆಂದರೆ ನಿಮಗೆ ಸಮಯವಿದೆ ಎಂದು ನೀವು ಭಾವಿಸುತ್ತೀರಿ. ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ಹಾದಿಯನ್ನು ಬೆಳಗಿಸುತ್ತದೆ. ಅವರು ಈಗಾಗಲೇ ಹೊಂದಿರುವುದನ್ನು ಪ್ರಶಂಸಿಸಲು ವಿಫಲರಾದವರಿಗೆ ಸಂತೋಷವು ಎಂದಿಗೂ ಬರುವುದಿಲ್ಲ. ನಿಮ್ಮ ಕೆಟ್ಟ ಶತ್ರು ನಿಮ್ಮ ಸ್ವಂತ ಅಸುರಕ್ಷಿತ ಆಲೋಚನೆಗಳಂತೆ ನಿಮಗೆ ಹಾನಿ ಮಾಡಲಾರದು. ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸನ್ನು ತರಬೇತಿ ಮಾಡಿ. ನೀವು ನಿಶ್ಶಬ್ದರಾಗುತ್ತೀರಿ, ನೀವು ಹೆಚ್ಚು ಕೇಳಬಹುದು. ಇಂದಿನದು ಎಷ್ಟೇ ಕಠಿಣವಾಗಿದ್ದರೂ ನೀವು ಯಾವಾಗಲೂ ಪ್ರಾರಂಭಿಸಬಹುದು. ನಮ್ಮ ಆಲೋಚನೆಗಳಿಂದ ನಾವು ಜಗತ್ತನ್ನು ರೂಪಿಸುತ್ತೇವೆ. ನಿಮ್ಮ ಮನಸ್ಸನ್ನು ಆಳಿ ಅಥವಾ ಅದು ನಿಮ್ಮನ್ನು ಆಳುತ್ತದೆ. ನೀವು ಅಂಟಿಕೊಳ್ಳುವುದನ್ನು ಮಾತ್ರ ನೀವು ಕಳೆದುಕೊಳ್ಳುತ್ತೀರಿ. ಸಂಕಟದ ಮೂಲ ಬಾಂಧವ್ಯ. ನಿಮ್ಮ ಸ್ವಂತ ಆಲೋಚನೆಗಳು ಅಸುರಕ್ಷಿತವಾಗಿರುವಂತೆ ಯಾವುದೂ ನಿಮಗೆ ಹಾನಿ ಮಾಡುವುದಿಲ್ಲ.